ಪುನೀತ್ ಕೆರೆಹಳ್ಳಿ ಇತ್ತೀಚಿನ ದಿನದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದ ಒಂದು ವಿಷಯ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿಚಾರ. ಪುನೀತ್ ಕೆರೆಹಳ್ಳಿ ಗೋ ರಕ್ಷಣಾ ಚಟುವಟಿಕೆಗಳ ಮೂಲಕ ಈಗಾಗಲೇ ಪರಿಚಿತವಾಗಿರುವ ಕಾರ್ಯಕರ್ತ. ಇತ್ತೀಚೆಗೆ ಅವರು ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿ ವಲಸಿಗರು ಎಂಬ ಆರೋಪ ಮಾಡುತ್ತಾ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಪುನೀತ್ ಕೆರೆಹಳ್ಳಿ ಹೇಳುವ ಪ್ರಕಾರ ಕೆಲವೊಂದು ಪ್ರದೇಶದಲ್ಲಿ ನಕಲಿ ದಾಖಲೆಗಳು, ನಕಲಿ ಆಧಾರ್, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಂಡಿರುವ ಪ್ರಕರಣಗಳು ನಡೆಯುತ್ತಿವೆ ಎಂಬ ಶಂಕೆ ಇದೆ ಅಂತ ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ವಿಡಿಯೋಗಳು, ಲೈವ್ ಹೇಳಿಕೆಗಳು, ಪೊಲೀಸರಿಗೆ ದೂರುಗಳು ಎಲ್ಲವನ್ನೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿದೆ. ಅವರು ಹೇಳೋದು ಏನೆಂದ್ರೆ ಇದು ಕೇವಲ ರಾಜಕೀಯ ವಿಚಾರ ಅಲ್ಲ, ದೇಶದ ಭದ್ರತೆ ಮತ್ತು ಕಾನೂನು ಸಮಸ್ಯೆ ಅಂತ. ಆದ್ರೆ ಇನ್ನೊಂದು ಕಡೆ ಪುನೀತ್ ಕೆರೆಹಳ್ಳಿ ಅವರ ವಿವಾದಕ್ಕೆ ತೀವ್ರ ವಿರೋಧವೂ ಇದೆ. ವಿರೋಧಿಗಳು ಹೇಳೋದು ಯಾವುದೇ ಆರೋಪ ಇದ್ದರೂ ಅದು ತನಿಖೆ ಮಾಡೋದು ಪೊಲೀಸ್ ಮತ್ತು ಸರ್ಕಾರದ ಕೆಲಸ, ಯಾರು ಕಾನೂನು ಕೈಗೆತ್ತಿಕೊಳ್ಳಬಾರದು ಅಂತ. ಈ ಎಲ್ಲ ಬೆಳವಣಿಗೆಗೆ ನಡುವೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತದೆ? ಪೊಲೀಸರು ತನಿಖೆ ಮಾಡುತ್ತಾರಾ? ಆರೋಪಗಳಿಗೆ ಸತ್ಯಾಸತ್ಯತೆ ಏನು? ಸ್ನೇಹಿತರೆ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿಚಾರದಲ್ಲಿ ಕಠಿಣ ಕ್ರಮ ಬೇಕಾ ಅಥವಾ ಕಾನೂನು ಪ್ರಕ್ರಿಯೆ ಮಾತ್ರ ಸಾಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ನ್ಯೂಸ್ ವಿಶ್ಲೇಷಣೆಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.